ಸ್ನೇಹಿತರೆ, ಬದುಕು ಅಮೂಲ್ಯವಾದದ್ದು. ಬದುಕು ಗೆಲ್ಲಬೇಕು ಎಂಬುದು ನಮ್ಮ ಹೋರಾಟ. ಆದರೆ ಸೋತ ಕೂಡಲೇ ಬದುಕು ಕೊನೆಗೊಳ್ಳುವುದಿಲ್ಲ. ಸೋತು ಗೆಲ್ಲುವುದನ್ನು ನಾವು ರೂಢಿಸಬೇಕು ಹಾಗೂ ನಮ್ಮ ಮಕ್ಕಳಿಗೂ ಹೇಳಿಕೊಡಬೇಕು. ಸೋತು ಗೆದ್ದವರೇ ಇತಿಹಾಸವನ್ನು ನಿರ್ಮಾಣ ಮಾಡಿತ್ತು. ಇವತ್ತು ನಾವು ಒಂದು ಚಿಕ್ಕ ವಿಷಯಕ್ಕೆ ಸೋತು ಬಿಟ್ಟಾಗ ನಮ್ಮ ಜೀವನ ಇಲ್ಲಿಗೆ ಕೊನೆಗೊಂಡಿತ್ತೆಂದು ಭಾವಿಸುವುದು ಶುದ್ಧ ಮೂರ್ಖತನ. ನಮ್ಮ ಮನೆ ತುಂಬ ಚಿಕ್ಕದಾಯಿತು ಅಂತ ನಾವು ವ್ಯಥೆಪಟ್ಟರೆ ಸೂರುಗಳಿಲ್ಲದೆ ಬದುಕತಕ್ಕಂಥ ಅದೆಷ್ಟೋ ಮಂದಿ ಈ ಜಗತ್ತಿನಲ್ಲಿದ್ದಾರೆ. ಹಣವಿಲ್ಲ ಎಂದು ನಾವು ಚಿಂತಿತರಾಗಿದ್ದರೆ 3 ಹೊತ್ತು ಊಟ ಮಾಡಲು ಗತಿ ಇಲ್ಲದೆ ಒಂದು ಹೊತ್ತಿನ ಊಟಕ್ಕಾಗಿ ಪರದಾಡುವ ಅದೆಷ್ಟೋ ಸಾವಿರ ಜನ ನಮ್ಮ ಸಮಾಜದಲ್ಲಿದ್ದಾರೆ. ಆದ ಕಾರಣ ಸೋಲು ಶಾಶ್ವತ ಅಲ್ಲ. ಸೋಲನ್ನು ಗೆಲ್ಲುವುದನ್ನು ನಾವು ಛಲವಾಗಿ ರೂಢಿಸಿಕೊಂಡಾಗ ಒಂದಲ್ಲ ಒಂದು ದಿನ ನಾವು ಗೆದ್ದೇ ಗೆಲ್ತೀವಿ. ಇದಕ್ಕೆ ಅನೇಕ ಉದಾಹರಣೆಗಳನ್ನು ಅನೇಕ ಮಂದಿಯ ಜೀವನದಿಂದ ನಾವು ಕೊಡಬಹುದು. ಅಬ್ರಹಾಂ ಲಿಂಕನ್ ಇರ್ಬೋದು, ಅಥವಾ APJ ಅಬ್ದುಲ್ ಕಲಾಂ ಇರ್ಬೋದು. ಇವರೆಲ್ಲ ಹುಟ್ಟಿನಲ್ಲೇ ಗೆದ್ದವರಲ್ಲ. ನಾನು ನಿಮಗೆ ಇವತ್ತು ಈ ನಿಟ್ಟಿನಲ್ಲಿ ಒಂದು ಕಥೆಯನ್ನು ಹೇಳ್ತೀನಿ. ಅದು ಒಂದು ಹೆಣ್ಣು ಮಗಳ ಕತೆ. ಆಕೆ ಹೆಸರು ಸುನೀತಾ ಕೃಷ್ಣನ್. ಆಕೆ ಹುಟ್ಟಿದ್ದು ಬೆಂಗಳೂರಿನಲ್ಲಿ. ತಾಯಿ ನಳಿನಿ ಕೃಷ್ಣನ್, ತಂದೆ ರಾಜು ಕೃಷ್ಣನ್. ತಂದೆ ಈಕೆ ಚಿಕ್ಕವಳಿರುವಾಗಲೇ ಅನೇಕ ದೇಶಗಳನ್ನು ಸುತ್ತುತ್ತಿದ್ದ. ಅವರೊಂದಿಗೆ ಮಗಳು ಸುನೀತಾ ಕೃಷ್ಣನಿಗೂ ಅನೇಕ ದೇಶಗಳನ್ನು ಸುತ್ತುವಂತಹ ಅವಕಾಶ ಸಿಗುತ್ತದೆ. ಆದರೆ ಸುನೀತಾ ಕೃಷ್ಣನ್ಗೆ ಒಂದು ವಿಶೇಷ ಗುಣ ಇತ್ತು. ಆಕೆ ಚಿಕ್ಕ ಪ್ರಾಯದಲ್ಲೇ ಸಮಾಜ ಸೇವೆಯ ಬಗ್ಗೆ ಹೆಚ್ಚಿನ ಒಲವನ್ನು ತೋರುತ್ತಿದ್ದಳು. ಆಕೆಯ ವಿಶೇಷತೆ ಏನಂದ್ರೆ, ಆಕೆ ತನ್ನ 8ನೇ ವರ್ಷ ಪ್ರಾಯದಲ್ಲೇ ಮೆಂಟಲಿ ಚಾಲೆಂಜ್ಡ್, ಮಾನಸಿಕ ಅಸ್ವಸ್ಥರಾಗಿದ್ದಂತಹ ಮಕ್ಕಳಿಗೆ ನೃತ್ಯವನ್ನು ಕಲಿಸಿಕೊಡುತ್ತಿದ್ದಳು. ಆಕೆ ತನ್ನ 12ನೇ ವರ್ಷ ಪ್ರಾಯದಲ್ಲಿ ಸ್ಲಮ್ ಏರಿಯಾದಲ್ಲಿರತಕ್ಕಂಥ ಮಕ್ಕಳ ಬಗ್ಗೆ ಒಲವು ತೋರಿ ಅವರಿಗೆ ಪಾಠವನ್ನ ಹೇಳಿಕೊಡುತ್ತಿದ್ದಳು. ಹೀಗೆ ಚಿಕ್ಕ ಪ್ರಾಯದಲ್ಲೇ ಸಮಾಜ ಸೇವೆಯನ್ನ ರೂಢಿಸಿಕೊಂಡಂತಹ ಹೆಣ್ಣು ಮಗಳು ತನ್ನ 15ನೇ ವರ್ಷ ಪ್ರಾಯದಲ್ಲಿ ನಡೆದುಕೊಂಡು ಬರುತ್ತಿದ್ದ ಸುನೀತಾ ಕೃಷ್ಣನನ್ನು 8 ಮಂದಿ ಯುವಕರು ಎಳೆದುಕೊಂಡು ಹೋಗ್ತಾರೆ. ಆಕೆಯ ಮೇಲೆ ನಿರ್ದಯವಾಗಿ ಬಲಾತ್ಕಾರ ಮಾಡ್ತಾರೆ. ಸಾಮೂಹಿಕವಾಗಿ ಬಲಾತ್ಕಾರ ಮಾಡಿ ಆಕೆಯ ದೇಹವನ್ನು ಒಂದು ಮಾರ್ಗದ ಬದಿಯಲ್ಲಿ ಎಸೆದು ಬಿಡ್ತಾರೆ. ಯಾರೋ ಪುಣ್ಯಾತ್ಮ ಆಕೆಯನ್ನು ಕೊಂಡು ಹೋಗಿ ಆಸ್ಪತ್ರೆಗೆ ಮುಟ್ಟಿಸಿ ತಂದೆ ತಾಯಿಗೆ ವಿಷಯ ತಿಳಿಸ್ತಾರೆ. ವಿಷಯ ತಿಳಿದ ತಂದೆ ತಾಯಿ ಮಾನಸಿಕವಾಗಿ ಕುಸಿದು ಹೋಗ್ತಾರೆ. ಗರಬಡಿದವರಂತಾಗ್ತಾರೆ. ಓಡೋಡಿ ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆಗೆ ಬರಬೇಕಿದ್ರೆ ಬೆಡ್ ಮೇಲೆ ಮಗಳು ಮಲಗಿದ್ದಾಳೆ. ಮಾಂಸದ ಮುದ್ದೆಯಂತೆ ಬೆಡ್ ಮೇಲೆ ಮಲಗಿದ್ದ ಮಗಳು ಸುನೀತಳನ್ನು ನೋಡಿದ ತಂದೆ ತಾಯಿ ಕುಸಿದು ಹೋಗ್ತಾರೆ. ಸಾವರಿಸಿಕೊಂಡ ಅವರು ಆಕೆಯನ್ನು ಕರೆದುಕೊಂಡು ಮನೆಗೆ ಬರ್ತಾರೆ. ಆಕೆ ಯಾರೊಂದಿಗೂ ಮಾತನಾಡ್ತಾ ಇಲ್ಲ. ಕಟ್ಟ ಕಡೆಗೆ ತಂದೆ ತಾಯಿಯೊಂದಿಗೂ ಮಾತನ್ನ ಬಿಡ್ತಾಳೆ. ಈಕೆ ಮನೆಗೆ ಬಂದ ಸುದ್ದಿ ತಿಳಿದಂತಹ ನೆರೆಹೊರೆಯವರು, ಸ್ನೇಹಿತರು, ಆಕೆಯ ಸಂಬಂಧಿಕರು ಅವರ ಮನೆಯ ಕಡೆ ತಲೆ ಹಾಕುವುದನ್ನೇ ಬಿಟ್ಟು ಬಿಡ್ತಾರೆ. ಏಕೆಂದರೆ ಅವರು ಅವಳ ಮನೆಗೆ ಬಂದರೆ ತಮ್ಮ ಪ್ರತಿಷ್ಠೆಗೆ, ಗೌರವಕ್ಕೆ ಧಕ್ಕೆ ಬರುತ್ತದೆ ಎಂಬ ಭಾವನೆಯನ್ನ ತಾಳ್ತಾರೆ. ಇದರಿಂದಾಗಿ ನೊಂದ ಕುಟುಂಬ ಮತ್ತಷ್ಟು ಜರ್ಜರಿತವಾಗುತ್ತೆ. ಕೋಣೆಯಲ್ಲಿ ಕುಳಿತಿದ್ದಂತಹ ಸುನೀತಾ ಹಲವು ವಾರಗಳ ಕಾಲ ಯಾರೊಂದಿಗೂ ಮಾತನಾಡದೆ ಕಿಟಕಿಯ ಪಕ್ಕ ಕುಳಿತು ದಿಗಂತದತ್ತ ಶೂನ್ಯ ದೃಷ್ಟಿಯನ್ನ ಬೀರ್ತಾಳೆ. ಆಕೆಯ ಮೌನವು ಅರಗಿಸಿಕೊಳ್ಳೋದಿಕ್ಕೆ ತಂದೆಗಾಗಲಿ ತಾಯಿಗಾಗಲಿ ಸಾಧ್ಯವಾಗುವುದಿಲ್ಲ. ತಾಯಿ ದೈವಭಕ್ತೆಯಾಗಿದ್ದಳು. ಅದೆಷ್ಟೋ ಬಾರಿ ದೇವರ ಕೋಣೆಗೆ ಹೋದಂತಹ ಆಕೆ, ದೇವರೇ, ನಿನಗೆ ನಾನೆಷ್ಟು ಪ್ರಾರ್ಥನೆಯನ್ನ ಮಾಡಿದ್ದೆ, ಎಷ್ಟು ಹರಕೆಗಳನ್ನ ಹೊತ್ತಿದ್ದೆ, ನಿನ್ನನ್ನು ಅದೆಷ್ಟು ಆರಾಧಿಸಿದ್ದೆ, ಹೀಗಿದ್ದು ನನ್ನ ಮಗಳನ್ನ ಈ ಸ್ಥಿತಿಗೆ ನೀನು ತಂದಿ ಅಲ್ವಾ ಎಂದು ಕಣ್ಣೀರು ಸುರಿಸುತ್ತಿದ್ದಳು. ತಂದೆಯಂತೂ ಮೌನವಾಗಿ ರೋಧಿಸುತ್ತಿದ್ದ. ತನ್ನ ಮಗಳು ಸುನೀತಾ ಕೃಷ್ಣನ್ ಮೌನವಾಗಿರುವುದನ್ನ ಸಹಿಸಲಿಕ್ಕೆ ಅಪ್ಪನಿಗೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದ್ ದಿವಸ ಸುನೀತಾ ಕೃಷ್ಣನ್ ಪಕ್ಕ ಬಂದಂತ ಅಪ್ಪ ರಾಜು ಕೃಷ್ಣನ್ ಆಕೆ ತಲೆ ಮೇಲೆ ಕೈಯಿಟ್ಟು ಕೇಳ್ತಾನೆ, ಮಗಳೇ, ನಾನು ನಿನ್ನ ಅಪ್ಪ ಕಣೋ, ನನ್ನಿಂದ ನಿನ್ನ ಮೌನವನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಮೌನವನ್ನ ಮುರಿದು ನಿನ್ನ ಬದುಕನ್ನ ಕಟ್ಟುವಂತಹ ಒಂದು ಪ್ರಯತ್ನವನ್ನು ನೀನು ಮಾಡು ಮಗಳೇ ಎಂದು
ತನ್ನ ಮಗಳಲ್ಲಿ ನಿವೇದಿಸಿಕೊಳ್ತಾನೆ. ಅಪ್ಪನನ್ನು ದಿಟ್ಟಿಸಿ ನೋಡಿದಂತಹ ಸುನೀತಾ ಅಪ್ಪನಲ್ಲಿ ಹೇಳ್ತಾಳೆ, ಅಪ್ಪ ದುಃಖಿಸಬೇಡ, ನಾನು ನಾಳೆಯಿಂದ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಅಪ್ಪನಿಗೆ ಸಂತೋಷವಾಗುತ್ತೆ. ಆಕೆಯನ್ನು ಮರುದಿನ ಕಾಲೇಜಿಗೆ ಕಳುಹಿಸಿಕೊಡ್ತಾನೆ. ಅವಳನ್ನು ಅವಳ ಕಾಲೇಜ್ ಆಗಲಿ ಅಥವಾ ಬೇರೆ ಕಾಲೇಜಿನವರಾಗಲಿ ಎಲ್ಲೇ ಹೋದರೂ ಸೇರಿಸಿಕೊಳ್ಳೋದಕ್ಕೆ ಒಪ್ತಾ ಇಲ್ಲ. ಕಾರಣವೇನೆಂದರೆ ಆಕೆಯನ್ನು ಸೇರಿಸಿಕೊಂಡರೆ ತಮ್ಮ ಸಂಸ್ಥೆಯ ಪ್ರತಿಷ್ಠೆಗೆ, ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿಕೊಂಡು ಅವರು ಆಕೆಯನ್ನು ದಾಖಲಾತಿ ಮಾಡಿಕೊಳ್ಳಿಕ್ಕೆ ನಿರಾಕರಣೆ ಮಾಡ್ತಾರೆ. ದುಃಖಿತಳಾದಂತಹ ಸುನೀತಾ ಮನೆಗೆ ಬರ್ತಾಳೆ. ಮನೆಗೆ ಬಂದು ಮತ್ತಷ್ಟು ಅಳ್ತಾಳೆ. ಆಗ ಏನಾಯ್ತು ಮಗಳೇ ಕೇಳಿದಾಗ ದುಃಖಿತಳಾದ ಆಕೆ ನಡೆದ ವಿಷಯವನ್ನು ಹೇಳ್ತಾಳೆ. ಆದರೂ ಹೇಳ್ತಾಳೆ, ಅಪ್ಪ ನೀನು ದುಃಖಿಸಬೇಡ, ನಾಳೆ ನಾನು ಕೆಲಸಕ್ಕೆ ಹೋಗ್ತೇನೆ, ನಾಳೆಯಿಂದ ಕೆಲಸ ಹುಡುಕ್ತೇನೆ ಅಂತ ಹೇಳ್ಕೊಂಡು ಅವಳು ಅಪ್ಪನನ್ನ ಸಾಂತ್ವನ ಮಾಡ್ತಾಳೆ. ಮರು ದಿವಸ ಆಕೆ ಬೇರೆ ಬೇರೆ ಕಂಪನಿಗಳಿಗೆ ಕೆಲಸ ಹುಡುಕೊಂಡು ಹೋಗ್ತಾಳೆ. ಆದರೆ ಯಾವ ಕಂಪನಿಯು ಆಕೆಗೆ ಕೆಲಸ ಕೊಡಲಿಕ್ಕೆ ಒಪ್ಪುವುದಿಲ್ಲ. ಏಕೆಂದ್ರೆ ಆಕೆ ಕೆಟ್ಟು ಹೋದ ಹೆಣ್ಣು ಎಂಬ ಸುದ್ದಿ ಇಡೀ ಊರಿನಲ್ಲಿ ಹರಡಿತ್ತು. ಆಕೆ ಮತ್ತಷ್ಟು ದುಃಖಿತಳಾಗ್ತಾಳೆ. ಆಕೆ ಭಾವಿಸ್ತಾಳೆ, ನನ್ನನ್ನು ದೈಹಿಕವಾಗಿ 8 ಮಂದಿ ಯುವಕರು ಬಲಾತ್ಕಾರ ಮಾಡಿರಬಹುದು, ಆದರೆ ಮಾನಸಿಕವಾಗಿ ಇಡೀ ಸಮಾಜ ನನ್ನನ್ನು ಬಲಾತ್ಕಾರ ಮಾಡ್ತಾ ಇದೆ ಅಲ್ವಾ ಎಂಬ ಭಾವನೆಯನ್ನ ತಾಳ್ತಾಳೆ ಅವಳು. ಮನೆಗೆ ಬಂದು ಮತ್ತಷ್ಟು ಚಿಂತಿತಳಾಗ್ತಾಳೆ. ಹೀಗೆ ಕೆಲವು ದಿನ ಕಳೆದ ಮೇಲೆ ಅಪ್ಪನ ದುಃಖ ಹೆಚ್ಚುತ್ತಾ ಹೋಗುತ್ತೆ, ಅಪ್ಪನ ಚಿಂತೆ ಹೆಚ್ಚುತ್ತಾ ಹೋಗುತ್ತೆ. ಒಂದಿನ ಅಪ್ಪನ ಬಳಿ ಬಂದಂತಹ ಮಗಳು ಸುನೀತಾ ಹೇಳ್ತಾಳೆ, ಅಪ್ಪ ನಾನು ಎದ್ದು ನಿಲ್ಲಬೇಕು, ನಾನು ಬದುಕು ಗೆಲ್ಲೋದು ಹೇಗೆ ಅಂತ ತೋರಿಸ್ಕೊಡ್ಬೇಕು, ಅದಕ್ಕಾಗಿ ನಾನೊಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಮನಸ್ಸು ಮಾಡಿದ್ದೇನೆ, ನನಗೆ ಸ್ವಲ್ಪ ಸಹಾಯ ಮಾಡು ಅಂತ ಕೇಳಿದಾಗ ಅಪ್ಪ ಸಂತೋಷದಿಂದ ಒಂದಷ್ಟು ಸಹಾಯವನ್ನ, ಧನ ಸಹಾಯವನ್ನ ಆಕೆಗೆ ಮಾಡ್ತಾನೆ. ಏಕೆಂದ್ರೆ ಆತನಿಗೆ ಕುಸಿದು ಹೋದಂತಹ ತನ್ನ ಮಗಳು ಎದ್ದು ನಿಲ್ಲಬೇಕಿತ್ತು. ಈ ರೀತಿ ಅಪ್ಪನಿಂದ ಸಹಾಯ ಪಡೆದಂತಹ ಸುನೀತಾ ತನ್ನ ಕೆಲವು ಆಭರಣಗಳನ್ನು ಕೂಡ ಮಾರಾಟ ಮಾಡಿ ಒಂದಷ್ಟು ಹಣವನ್ನು ಸಂಪಾದನೆ ಮಾಡಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾಳೆ. ಆ ಸಂಸ್ಥೆಯ ಹೆಸರೇ ಪ್ರಜ್ವಲ್. ಸುನೀತಳಿಂದ ಸ್ಥಾಪನೆಗೊಂಡಂತಹ ಈ ಪ್ರಜ್ವಲ್ ಎಂಬ ಸಂಸ್ಥೆ ಕೆಲವೇ ವರ್ಷಗಳಲ್ಲಿ 10,000ಕ್ಕೂ ಮಿಕ್ಕಿದ ತನ್ನಂತೆ ನೊಂದ ಹೆಣ್ಣು ಮಕ್ಕಳಿಗೆ ಆಸರೆಯಾಗುತ್ತದೆ. ಸಂಸ್ಥೆಯ ವತಿಯಿಂದ ನೊಂದ ಮಕ್ಕಳಿಗೆ ಬೇರೆ ಶಾಲೆಗಳಲ್ಲಿ ದಾಖಲಾತಿ ಮಾಡುವುದಿಲ್ಲ ಎಂಬ ಸುದ್ದಿ ತನ್ನ ಅನುಭವದಿಂದ ತಿಳಿದಿದ್ದಂತಹ ಸುನೀತಾ 16 ಶಾಲೆಗಳನ್ನು ಆ ಮಕ್ಕಳಿಗಾಗಿ ತೆರೆಯುತ್ತಾಳೆ. ಹೀಗೆ ಒಂದು ವರದಿ ಪ್ರಕಾರ ಒಟ್ಟು 28,500 ತನ್ನಂತಹ ನೊಂದಂತಹ ಹೆಣ್ಣು ಮಕ್ಕಳಿಗೆ ಈ ಸಂಸ್ಥೆ ಸಹಾಯವನ್ನು ಮಾಡುತ್ತದೆ. ಅನೇಕ ಮಂದಿಗೆ ಮನೆಗಳನ್ನ ಕಟ್ಟಿಸಿಕೊಡುತ್ತೆ, ಅನೇಕ ರೀತಿಯ ಸಹಾಯವನ್ನು ಮಾಡುತ್ತೆ. ಕಟ್ಟ ಕಡೆಗೆ ಸುನೀತಾ ಕೃಷ್ಣ ಇಡೀ ದೇಶದ ಒಂದು ಹೆಣ್ಣಾಗಿ, ದೇಶವಿಡೀ ಪರಿಚಯವಿರುವಂತಹ ಒಂದು ಹೆಣ್ಣಾಗಿ ಪರಿವರ್ತನೆಗೊಳ್ತಾಳೆ. ಈಕೆಯ ಸೇವೆಯನ್ನು, ಸಾಧನೆಯನ್ನು ಗುರುತಿಸಿದಂತಹ ಗೌರವಾನ್ವಿತ ಕೇಂದ್ರ ಸರ್ಕಾರ 2016ರಲ್ಲಿ ದೇಶದ 3ನೇ ಅತ್ಯುನ್ನತ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುತ್ತದೆ. ಸ್ನೇಹಿತರೆ, ಬದುಕು ಕಳೆದುಕೊಂಡವಳು ಅಂತ ಭಾವಿಸಿಕೊಂಡಿದ್ದ ಸುನೀತಾ ಕೃಷ್ಣನ್ ಎದ್ದು ನಿಂತ ಪರಿ ಇದೆಯಲ್ಲ, ಅದು ಅದ್ಭುತವಾದದ್ದು. ಈ ಸುನೀತಾ ಕೃಷ್ಣನ್ ನಮ್ಮ ಮಕ್ಕಳಿಗೆ ಮಾದರಿಯಾಗಲಾರಲಿ. ಸ್ನೇಹಿತರೆ, ನಾವು ಕೂಡ ಗೆಲ್ಲಬೇಕು, ಸೋತು ಗೆಲ್ಲಬೇಕು. ಹಾಗೂ ನಮ್ಮಂತೆ ನೊಂದ 100 ಮಂದಿಗೆ, 1000 ಮಂದಿಗೆ ನಾವು ಕೂಡ ಆಸರೆಯಾಗಬೇಕು ಅಂತ ಹೇಳುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದು ನನ್ನ ಮೊದಲ ಪ್ರಯತ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.